ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆ ವೈದ್ಯಗೆ ಕಿರುಕುಳ. ಅಡ್ರೆಸ್ ಕೇಳೋ ನೆಪದಲ್ಲಿ ಬಂದು ಕಿರುಕುಳ. ಕಾಮುಕನ ಹೆಡೆಮುರಿ ಗಟ್ಟಿ ಜೈಲಿಗಟ್ಟಿದ ಪೊಲೀಸರು. ಆಗಷ್ಟೇ ಕೆಲಸ ಮುಗಿಸ್ಕೊಂಡು ಪಿಜಿಗೆ ಬಂದ ವೈದ್ಯೆ ಇನ್ನೇನು ಒಂದು ಕ್ಷಣದಲ್ಲಿ ಗೇಟ್ ಓಪನ್ ಮಾಡಿ ಒಳಗ್ ಹೋಗ್ಬೇಕು ಅನ್ನೋಷ್ಟ್ರಲ್ಲೇ ಗಾಡಿಯಲ್ಲಿ ಬಂದ ಕಾಮುಕ ಸೀದಾ ಯುವತಿಯ ಬಳಿ ಬಂದು ಅಡ್ರೆಸ್ ಕೇಳೋ ನೆಪದಲ್ಲಿ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಇದರಿಂದ ಗಾಬರಿಯಾದ ವೈದ್ಯೆ ಕಿರ್ಚಾಡ್ಕೊಂಡಿದ್ದಾಳೆ. ಇದೆಲ್ಲ ಆಗಿದ್ದು ಸೋಲದೇವನಹಳ್ಳಿಯ ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನ ಪಿಜಿ ಮುಂದೆ. ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಎಜಿಬಿ ಲೇಔಟ್ನಲ್ಲಿ ಒಂದು ಮಹಿಳೆಗೆ ಕಿರುಕುಳ ಕೊಟ್ಟಿರುವಂತಹ ಒಂದು ಘಟನೆ ನಡೆದಿರುತ್ತದೆ. ರಾತ್ರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ತಾನು ನೆಲೆಸಿರ್ತಕ್ಕಂಥ ಪಿಜಿ ಬರ್ತಿದ್ದಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಟೂ ವೀಲರ್ ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ಗೆ ಎಲ್ಲಿ ದಾರಿ ಯಾವ ಕಡೆ ಅಂತ ಕೇಳ್ತಾನೆ. ಆಕೆ ಅದನ್ನು ತಿಳಿಸಿದ ನಂತರ ಆಕೆ ಗೇಟ್ ತೆಗಿತಿರ್ಬೇಕಾದ್ರೆ ಗಾಡಿಯನ್ನು ನಿಲ್ಲಿಸಿ ಬಂದು ಆಕೆ ಜೊತೆ ಅಸಭ್ಯವಾಗಿ ವರ್ತಿಸಿರ್ತಾನೆ. ಈ ಫೋಟೋದಲ್ಲಿ ಕಾಣುವ ಈ ಕಾಮುಕನ ಹೆಸರು ರಾಕೇಶ್. ಮೂಲತಃ ತುಮಕೂರು ಜಿಲ್ಲೆಯವನು. ತನ್ನ ತಾಯಿಯ ಜೊತೆ ಚಿಕ್ಕಬಾಣಾವರ ಸಮೀಪ ವಾಸ ಇದ್ದ. ಇದೀಗ ಈ ಕಾಮುಕ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಆಗಿದ್ದೇನೆಂದ್ರೆ ದೆಹಲಿ ಮೂಲದ ಈಕೆ ಸ್ಟಡೀಸ್ ಮುಗಿಸಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ಲು. ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಈ ಕೆಲಸ ಮುಗಿಸ್ಕೊಂಡು ಡಿಸೆಂಬರ್ 17ನೇ ತಾರೀಕು ಬೆಳಗಿನ ಜಾವ ಪಿಜಿಗೆ ಬಂದಿದ್ಲು. ಆಗ ಯುವತಿಯನ್ನ ಅಡ್ರೆಸ್ ಕೇಳೋ ನೆಪದಲ್ಲಿ ಬಂದು ಮಾತಾಡಿಸಿದ್ದಾನೆ. ಕ್ಷಣಾರ್ಧದಲ್ಲಿ ಆಕೆಯನ್ನ ಹಿಂದಿನಿಂದ ತಬ್ಕೊಂಡು ಕಿಸ್ ಕೊಟ್ಟು ಲೈಂಗಿಕ ದೌರ್ಜನ್ಯ ಎಸಗಿ ಕಿರುಕುಳ ಕೊಟ್ಟಿದ್ದಾನೆ. ಇದರಿಂದ ಗಾಬರಿಯಾದ ಯುವತಿ ಕಿರ್ಚಿದ್ದಾಳೆ. ಅಲ್ಲಿಂದ ಆರೋಪಿ ಎಸ್ಕೇಪ್ ಆಗಿದ್ದ. ಆರೋಪಿತ ಆದಂತಹ ರಾಕೇಶ್ ಸನ್ ಆಫ್ ಲೋಕೇಶ್ ಎಂಬುವ ವ್ಯಕ್ತಿಯನ್ನ ಸಿಗಿರಿ ಮಾಡಿ ಅದರಂತೆ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿರ್ತದೆ. ತಾಯಿ ಜೊತೆ ಮಾತ್ರ ಇರ್ತಾನೆ. ತಾಯಿ ಜೊತೆ ಇದ್ದು ಆ ಏರಿಯಾದಲ್ಲಿ ಆತನ ಪರಿಚಿತರು ಇದ್ದಾರೆ ಅಂತ ಅಲ್ಲಿ ಬಂದಿರ್ತಾನೆ. ಸೊ ನಂತರ ಈ ಒಂದು ಮಹಿಳೆಯನ್ನು ನೋಡಿ ಆಕೆ ಜೊತೆ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು ತಿಳಿದು ಬಂದಿದೆ. ಇನ್ನು ಮನನೊಂದ ಯುವತಿಯಿಂದ ದೂರು ಪಡೆದ ಪೊಲೀಸರು ಆರೋಪಿ ಕಾಮುಕನ ಪತ್ತೆಗೆ ಮುಂದಾಗಿದ್ರು. ಸಿಸಿಟಿವಿ ಆಧಾರದ ಮೇಲೆ ಪರಿಶೀಲನೆ ನಡೆಸಿದಾಗ ಗಾಡಿಯ ನಂಬರ್ ಪ್ಲೇಟ್ ಇಲ್ಲದ ಗಾಡಿಯನ್ನ ಓಡಿಸಿದ್ದು ಗೊತ್ತಾಗಿದೆ. ಆತನ ಚಹರೆಯ ಮೇಲೆ ಐಡೆಂಟಿಫೈ ಮಾಡಿ ಆರೋಪಿ ರಾಕೇಶ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಜೈಲಿಗೆ ಅಟ್ಟಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.